ಪದವಿ ಪ್ರಮಾಣ ಪತ್ರ ಶುಲ್ಕ ಪಾವತಿಗೆ ಕ್ಯೂ ಅನ್ನು ನಿಂತಿದಂತ ಘಟನೆ, ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಂತ ಘಟನೆ ಮೈಸೂರು ವಿವಿ ಆವರಣದಲ್ಲಿ ನಡೆದಿದೆ. ಮೈಸೂರು ವಿವಿ ಆವರಣದಲ್ಲಿರುವಂತಹ ಬ್ಯಾಂಕ್ನಲ್ಲಿ ವಿದ್ಯಾರ್ಥಿಗಳು ಕ್ಯೂ ನಿಂತಿದ್ರು. ಅವರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸವನ್ನ ಪಡಲಾಗಿದೆ. ಬ್ಯಾಂಕ್ ಒಳಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ನೂಕುನುಗ್ಗಲು ಕೂಡ ಉಂಟಾಗಿತ್ತು. ಪೋರ್ಟಲ್ಗೆ ಮಾತ್ರ ಪ್ರೊಸೆಸಿಂಗ್ ಫೀಸ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಮತ್ತೆ 20th ಲಾಸ್ಟ್ ಅಂತ ಹೇಳಿದ್ದು, ನಾಳೆ ಲಾಸ್ಟ್ ಅಂತ ಹೇಳಿದಿದ್ದವರು. ಸೊ ಪೋರ್ಟಲ್ಗೆ ಪ್ರೊಸೆಸಿಂಗ್ ಫೀಸ್ಗೆ 3000 ಅಂದ್ಮೇಲೆ ಅದು ನಮಗೆ ಬೈ ಹ್ಯಾಂಡ್ ಸಿಗಲ್ಲ ಕಾನ್ವೊಕೇಶನ್. ಇವ್ರೇನ್ ಹೇಳಿದ್ರು ಅಲ್ಲೋ ಕೇಳಿದ್ಕೆ ಅವ್ರು ಹೇಳ್ತಾ ಇದ್ರೆ ಇಲ್ಲ ನಾವು ಬೈ ಹ್ಯಾಂಡ್ ಕೊಡ್ತೀವಿ ಅಂತ. ಅದನ್ನು ನಮ್ಗೆ ಅಫಿಷಿಯಲ್ ಆಗಿ ಅವ್ರು ನೋಟಿಸ್ ಕೊಟ್ಟಿಲ್ಲ. ಕೊಡಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ. ನಮ್ಗೆ ಅಫಿಷಿಯಲ್ ಆಗಿ ನಮಗೆ ಬೈ ಹ್ಯಾಂಡ್ ಕಾನ್ವೊಕೇಶನ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಕಟ್ಬೋದು ಅಮೌಂಟ್. ನಾವು ಬೇರೆ ಬೇರೆ ಕಡೆಯಿಂದ ಬಂದಿದ್ವಿ, ಕೆಲಸದಿಂದ ಮುಗಿಸ್ಕೊಂಡು ಬಂದಿರೋದು ಸರ್. ಅದಕ್ಕೋಸ್ಕರ ಇದ್ರ ಪ್ರಾಬ್ಲಮ್ ಆಗಬಾರ್ದಂತ ನಾವು ಬೇರೆ ಕಡೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕಾನ್ವೊಕೇಶನ್ 2022, 23 ಮತ್ತು 24ನೇ ಸಾಲಿನ 25ನೇ ಸಾಲಿನಲ್ಲೂ ಕೂಡ ಪದವಿ ಪೂರೈಸತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪದವಿ ಪ್ರಮಾಣ ಪತ್ರ ಕೊಟ್ಟಿರಲಿಲ್ಲ. ಮತ್ತೆ ನಮ್ಗೆ ಡಿಜಿ ಲಾಕರ್ ಅಲ್ಲೂ ಕೂಡ ಯಾವುದೇ ರೀತಿ ಅಪ್ಲೋಡ್ ಮಾಡಿರಲಿಲ್ಲ. ಈಗ ಏನಾಗಿದೆ ಅಂದ್ರೆ ಈಗ ಸರ್ಕಾರಿ ನೇಮಕಾತಿಗಳು ಸ್ಟಾರ್ಟ್ ಆದಾಗ ಈಗ ಪರಿಶೀಲನೆಗೆ ಕೇಳ್ತಾರೆ. ಅದರಿಂದ ಏನ್ ಮಾಡ್ಬೇಕು, ಈಗ ಸರ್ಕಾರ ನ್ಯಾಯಾಲಯವರು ವಿಶ್ವವಿದ್ಯಾನಿಲಯವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ವಿದ್ಯಾರ್ಥಿಗಳು ಕಾನ್ವೊಕೇಶನ್ ಸರ್ಟಿಫಿಕೇಟ್ಗೆ ಶುಲ್ಕವನ್ನು ಕಟ್ಟೋದಕ್ಕೆ ಸಾಲುಗಟ್ಟಲಿ ಇದ್ದಿರುವಂತಹ ಘಟನೆ ನಡೆದಿರುವಂತದ್ದು ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರು ವಿಶ್ವವಿದ್ಯಾನಿಲಯದ ಏನು ಆವರಣ ಇದೆ, ಆವರಣದಲ್ಲಿರುವಂತಹ SBI ಬ್ಯಾಂಕ್ ನ ಶಾಖೆಯ ಮುಂದೆ ನೂರಾರು ವಿದ್ಯಾರ್ಥಿಗಳು ಈಗ ಏನು ಬ್ಯಾಂಕ್ಗೆ ಹಣವನ್ನು ಕಟ್ಟೋದಕ್ಕೂ ಕೂಡ ನೂಕುನುಗ್ಗಲು ಸಹ ಉಂಟಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ 2021, 22, 2023ರಿಂದ 24, 25 3 ವರ್ಷಗಳಿಂದಲೂ ಕೂಡ ಏನು ಈಗಾಗಲೇ ಏನು ಯೂನಿವರ್ಸಿಟಿಗಳಲ್ಲೂ ಕೂಡ ಏನು ಕಾನ್ವೊಕೇಶನ್ ಡಿಜಿ ಲಾಕರ್ ಕೊಡ್ತಾ ಇದ್ರು. ಈಗ ವಿದ್ಯಾರ್ಥಿಗಳು ಒಂದಷ್ಟು ಪ್ರತಿಭಟನೆಗಳ ಮಾಡಿ ನಮಗೆ ಫಿಸಿಕಲ್ ಆಗಿ ಏನೋ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ರು. ಸೊ ಈಗ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಕೂಡ ಈಗ ಕಾಲ್ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ನ್ಯಾಷನಲ್ ಅಕಾಡೆಮಿ ಏನು ಡೆಪೋಸ್ಟೇಲ್ ಇದೆ, ನ್ಯಾಟ್ ಪೋರ್ಟಲ್ಗೆ ಈಗ ಈ ಒಂದು ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ಬೈ ಹ್ಯಾಂಡ್ ನಾವು ಕಾನ್ವೊಕೇಶನ್ ಕೊಡ್ತೀವಿ ಅಂತ ಹೇಳಿ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದಷ್ಟು ಸೂಚನೆಗಳು ಬಂದಿಲ್ಲ. ಆದ್ರೆ ಫೀಸ್ ಎಲ್ಲ ಕಟ್ಟಿಸ್ಕೊಳ್ಳೋಕೆ ಈಗಾಗಲೇ ನಾಳೆ ಲಾಸ್ಟ್ ಡೇಟ್ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಸೊ ಹೀಗಾಗಿ ಫೀಸ್ ಎಲ್ಲ ಕಟ್ಟೋದಕ್ಕೆ ಈಗಾಗಲೇ ನೂರಾರು ವಿದ್ಯಾರ್ಥಿಗಳು SBI ಶಾಖೆಯ ಮುಂಭಾಗದಲ್ಲಿ ಇತ್ತಿರುವಂತದ್ದು. ಈಗಾಗಲೇ ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ವಿದ್ಯಾರ್ಥಿಗಳಿಗೆ ಒಂದಷ್ಟು ತೊಂದರೆಗಳಾಗ್ತಾ ಇದೆ. ಸೊ ಹೀಗಾಗಿ 1-2-3 ಕೌಂಟರ್ ಅನ್ನ ಮಾಡಿದ್ರೆ ಇಷ್ಟೊಂದು ತೊಂದರೆಗಳಾಗ್ತಾ ಇರಲಿಲ್ಲ. ಬೆಳಿಗ್ಗೆಯಿಂದಲೂ ಕೂಡ ದೂರದ ಊರುಗಳು ಬಂದಿರುವಂತಹ ವಿದ್ಯಾರ್ಥಿಗಳು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಶುಲ್ಕವನ್ನು ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಸಾಲುಗಟ್ಟೆಯಲ್ಲಿ ಇತ್ತಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲೂ ಪ್ರವೇಶ ದ್ವಾರದಲ್ಲಂತೂ ನೂಕುನುಗ್ಗಲು ಸಹ ಉಂಟಾಗ್ತಾ ಇರುವಂತದ್ದು. ಯಾಕಂದ್ರೆ ಕಚೇರಿಯ ಒಳಭಾಗಕ್ಕೆ ಹೋಗಕ್ಕೆ ವಿದ್ಯಾರ್ಥಿಗಳು ನಾಮುಂದು ತಾಮುಂದು ಅಂತ ಹೇಳಿ ನೂಕುನುಗ್ಗಲು ಸಹ ಉಂಟಾಗ್ತಾ ಇರುವಂತದ್ದು. ಭದ್ರತಾ ಸಿಬ್ಬಂದಿಗಳು ಕೂಡ ಏನೋ ಮಾಡದಿರುವಂತಹ ಸ್ಥಿತಿಯಲ್ಲಿ ಇರುವಂತದ್ದು. ಯಾಕಂದ್ರೆ ವಿದ್ಯಾರ್ಥಿಗಳು ಮೊದಲಿಗೆ ಈ ಒಂದು ಫೀಸ್ ಎಲ್ಲ ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬಹಳ ಪ್ರಮುಖವಾಗಿ ಯೂನಿವರ್ಸಿಟಿ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಸೊ ಇಲ್ಲೂ ಮುಂದೆ ಸಾಕಷ್ಟು ವ್ಯವಸ್ಥೆಗಳು ಇಲ್ಲದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ತಪ್ಪಿಸುವಂತಹ ಪರಿಸ್ಥಿತಿ ಈಗ ಮೈಸೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ಉಂಟಾಗಿರುವಂತದ್ದು. ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಚಲನ ಹಿಡಿದಿದ್ದಾರೆ. ಈಗಾಗಲೇ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 2347 ಮತ್ತು SC/ST ವಿದ್ಯಾರ್ಥಿಗಳಿಗೆ 1089 ರೂಪಾಯಿ ಈಗಾಗಲೇ ಏನು ವಿಶ್ವವಿದ್ಯಾಲಯ ನಿಗದಿ ಮಾಡಿದೆ. ಬಹಳ ಪ್ರಮುಖ ನ್ಯಾಟ್ ಪೋರ್ಟಲ್ಗೆ ಈ ಒಂದು ಏನು ಪದವಿ ಪ್ರಮಾಣ ಪತ್ರ ಇದೆ ಅದನ್ನು ಅಪ್ಲೋಡ್ ಮಾಡ್ತಾರೆ. ಸೊ ಹೀಗಾಗಿ ಮುಂದಿನ ಯಾವುದೇ ಕೆಲಸಗಳಿಗೆ ಹೋಗಬೇಕಾದ್ರೂ ಕೂಡ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಕಳೆದ 2021ರಲ್ಲಿ ಕೂಡ ಡಿಜಿ ಲಾಕರ್ ಕೊಡ್ತಾ ಇದ್ರು. ಆದ್ರೆ ಈಗ 3 ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಒಂದು ಕಾನ್ವೊಕೇಶನ್ ಕೊಡ್ತೀವಿ ಅಂತ ಹೇಳಿ ಈಗ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಶುಲ್ಕವನ್ನು ಕೊಡೋದಕ್ಕೆ ಈಗ ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪಡವಾರಳ್ಳಿ, ರಿವಲ್ಯೂ ಕನ್ನಡ, ಮೈಸೂರು. ಪದವಿ ಪ್ರಮಾಣ ಪತ್ರ ಶುಲ್ಕ ಪಾವತಿಗೆ ಕ್ಯೂ ಅನ್ನು ನಿಂತಿದಂತ ಘಟನೆ, ಅವರನ್ನ ಕಂಟ್ರೋಲ್ ಮಾಡೋದಕ್ಕೆ ಪೊಲೀಸರು ಹರಸಾಹಸವನ್ನ ಪಟ್ಟಂತ ಘಟನೆ ಮೈಸೂರು ವಿವಿ ಆವರಣದಲ್ಲಿ ನಡೆದಿದೆ. ಮೈಸೂರು ವಿವಿ ಆವರಣದಲ್ಲಿರುವಂತಹ ಬ್ಯಾಂಕ್ನಲ್ಲಿ ವಿದ್ಯಾರ್ಥಿಗಳು ಕ್ಯೂ ನಿಂತಿದ್ರು. ಅವರನ್ನ ನಿಯಂತ್ರಿಸೋದಕ್ಕೆ ಹರಸಾಹಸವನ್ನ ಪಡಲಾಗಿದೆ. ಬ್ಯಾಂಕ್ ಒಳಗೆ ಹೋಗೋದಕ್ಕೆ ವಿದ್ಯಾರ್ಥಿಗಳು ನೂಕುನುಗ್ಗಲು ಕೂಡ ಉಂಟಾಗಿತ್ತು. ಪೋರ್ಟಲ್ಗೆ ಮಾತ್ರ ಪ್ರೊಸೆಸಿಂಗ್ ಫೀಸ್ ಅಂತ ಅವರೇ ಮೆನ್ಷನ್ ಮಾಡಿದ್ದಾರೆ. ಮತ್ತೆ 20th ಲಾಸ್ಟ್ ಅಂತ ಹೇಳಿದ್ದು, ನಾಳೆ ಲಾಸ್ಟ್ ಅಂತ ಹೇಳಿದಿದ್ದವರು. ಸೊ ಪೋರ್ಟಲ್ಗೆ ಪ್ರೊಸೆಸಿಂಗ್ ಫೀಸ್ಗೆ 3000 ಅಂದ್ಮೇಲೆ ಅದು ನಮಗೆ ಬೈ ಹ್ಯಾಂಡ್ ಸಿಗಲ್ಲ ಕಾನ್ವೊಕೇಶನ್. ಇವ್ರೇನ್ ಹೇಳಿದ್ರು ಅಲ್ಲೋ ಕೇಳಿದ್ಕೆ
ಅವ್ರು ಹೇಳ್ತಾ ಇದ್ರೆ ಇಲ್ಲ ನಾವು ಬೈ ಹ್ಯಾಂಡ್ ಕೊಡ್ತೀವಿ ಅಂತ. ಅದನ್ನು ನಮ್ಗೆ ಅಫಿಷಿಯಲ್ ಆಗಿ ಅವ್ರು ನೋಟಿಸ್ ಕೊಟ್ಟಿಲ್ಲ. ಕೊಡಿ ಅಂದ್ರೆ ಅವ್ರು ಕೊಡ್ತಾ ಇಲ್ಲ. ನಮ್ಗೆ ಅಫಿಷಿಯಲ್ ಆಗಿ ನಮಗೆ ಬೈ ಹ್ಯಾಂಡ್ ಕಾನ್ವೊಕೇಶನ್ ಕೊಡ್ತೀನಿ ಅಂತ ಹೇಳಿದ್ರೆ ನಾವು ಕಟ್ಬೋದು ಅಮೌಂಟ್ನ. ನಾವು ಬೇರೆ ಬೇರೆ ಕಡೆಯಿಂದ ಬಂದಿದ್ವಿ, ಕೆಲಸದಿಂದ ಮುಗಿಸ್ಕೊಂಡು ಬಂದಿರೋದು ಸರ್. ಅದಕ್ಕೋಸ್ಕರ ಇದ್ರ ಪ್ರಾಬ್ಲಮ್ ಆಗಬಾರ್ದಂತ ನಾವು ಬೇರೆ ಕಡೆ ಎಲ್ಲರೂ ಕೆಲ್ಸಕ್ಕೆ ಹೋಗ್ಬೇಕಂದ್ರೆ ಕಾನ್ವೊಕೇಶನ್ 2022, 23 ಮತ್ತು 24ನೇ ಸಾಲಿನ 25ನೇ ಸಾಲಿನಲ್ಲೂ ಕೂಡ ಪದವಿ ಪೂರೈಸತಕ್ಕಂಥ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಪದವಿ ಪ್ರಮಾಣ ಪತ್ರ ಕೊಟ್ಟಿರಲಿಲ್ಲ. ಮತ್ತೆ ನಮ್ಗೆ ಡಿಜಿ ಲಾಕರ್ ಅಲ್ಲೂ ಕೂಡ ಯಾವುದೇ ರೀತಿ ಅಪ್ಲೋಡ್ ಮಾಡಿರಲಿಲ್ಲ. ಈಗ ಏನಾಗಿದೆ ಅಂದ್ರೆ ಈಗ ಸರ್ಕಾರಿ ನೇಮಕಾತಿಗಳು ಸ್ಟಾರ್ಟ್ ಆದಾಗ ಈಗ ಪರಿಶೀಲನೆಗೆ ಕೇಳ್ತಾರೆ. ಅದರಿಂದ ಏನ್ ಮಾಡ್ಬೇಕು, ಈಗ ಸರ್ಕಾರ ನ್ಯಾಡ್ ಅವರು ವಿಶ್ವವಿದ್ಯಾನಿಲಯವರಿಗೆ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ. ಮೈಸೂರು ವಿಶ್ವವಿದ್ಯಾನಿಲಯದ ಆವರಣದಲ್ಲಿ ವಿದ್ಯಾರ್ಥಿಗಳು ಕಾನ್ವೊಕೇಶನ್ ಸರ್ಟಿಫಿಕೇಟ್ಗೆ ಶುಲ್ಕವನ್ನು ಕಟ್ಟೋದಕ್ಕೆ ಸಾಲುಗಟ್ಟಿ ನಿಂತಿರುವಂತಹ ಘಟನೆ ನಡೆದಿರುವಂತದ್ದು. ದೃಶ್ಯ ಗಮನಿಸ್ತಾ ಇರಬಹುದು. ಮೈಸೂರು ವಿಶ್ವವಿದ್ಯಾನಿಲಯದ ಏನು ಆವರಣ ಇದೆ, ಆವರಣದಲ್ಲಿರುವಂತಹ SBI ಬ್ಯಾಂಕ್ನ ಶಾಖೆಯ ಮುಂದೆ ನೂರಾರು ವಿದ್ಯಾರ್ಥಿಗಳು ಈಗ ಏನು ಬ್ಯಾಂಕ್ಗೆ ಹಣವನ್ನು ಕಟ್ಟೋದಕ್ಕೂ ಕೂಡ ನೂಕುನುಗ್ಗಲು ಸಹ ಉಂಟಾಗ್ತಾ ಇರುವಂತದ್ದು. ಬಹಳ ಪ್ರಮುಖವಾಗಿ 2021, 22, 2023ರಿಂದ 24, 25 3 ವರ್ಷಗಳಿಂದಲೂ ಕೂಡ ಏನು ಈಗಾಗಲೇ ಏನು ಯೂನಿವರ್ಸಿಟಿಗಳಲ್ಲೂ ಕೂಡ ಏನು ಕಾನ್ವೊಕೇಶನ್ ಡಿಜಿ ಲಾಕರ್ ಕೊಡ್ತಾ ಇದ್ರು. ಈಗ ವಿದ್ಯಾರ್ಥಿಗಳು ಒಂದಷ್ಟು ಪ್ರತಿಭಟನೆಗಳನ್ನ ಮಾಡಿ ನಮಗೆ ಫಿಸಿಕಲ್ ಆಗಿ ಏನೋ ಒಂದು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಡಬೇಕು ಅಂತ ಹೇಳಿ ಆಗ್ರಹವನ್ನು ಮಾಡಿದ್ರು. ಸೊ ಈಗ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಕೊಡೋದಕ್ಕೂ ಕೂಡ ಈಗ ಕಾಲ್ ಮಾಡಿದ್ದಾರೆ. ಬಹಳ ಪ್ರಮುಖವಾಗಿ ಈಗಾಗಲೇ ಏನು ನ್ಯಾಷನಲ್ ಅಕಾಡೆಮಿ ಏನು ಡೆಪೋಸ್ಟೇಲ್ ಇದೆ, ನ್ಯಾಡ್ ಪೋರ್ಟಲ್ ಈಗ ಈ ಒಂದು ಸರ್ಟಿಫಿಕೇಟ್ ಅನ್ನು ಅಪ್ಲೋಡ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಈಗಲೂ ಕೂಡ ವಿದ್ಯಾರ್ಥಿಗಳಿಗೆ ಬೈ ಹ್ಯಾಂಡ್ ನಾವು ಕಾನ್ವೊಕೇಶನ್ ಕೊಡ್ತೀವಿ ಅಂತ ಹೇಳಿ ಇಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಒಂದಷ್ಟು ಸೂಚನೆಗಳು ಬಂದಿಲ್ಲ. ಆದ್ರೆ ಫೀಸ್ ಎಲ್ಲ ಕಟ್ಟಿಸ್ಕೊಳ್ಳೋಕೆ ಈಗಾಗಲೇ ನಾಳೆ ಲಾಸ್ಟ್ ಡೇಟ್ ಅಂತ ಹೇಳಿ ಘೋಷಣೆ ಮಾಡಲಾಗಿದೆ. ಸೊ ಹೀಗಾಗಿ ಫೀಸ್ ಎಲ್ಲ ಕಟ್ಟೋದಕ್ಕೆ ಈಗಾಗಲೇ ನೂರಾರು ವಿದ್ಯಾರ್ಥಿಗಳು SBI ಶಾಖೆಯ ಮುಂಭಾಗದಲ್ಲಿ ಇತ್ತಿರುವಂತದ್ದು. ಈಗಾಗಲೇ ಬ್ಯಾಂಕ್ನ ಸಿಬ್ಬಂದಿಗಳು ಕೂಡ ವಿದ್ಯಾರ್ಥಿಗಳಿಗೆ ಒಂದಷ್ಟು ತೊಂದರೆಗಳಾಗ್ತಾ ಇದೆ. ಸೊ ಹೀಗಾಗಿ 1-2-3 ಕೌಂಟರ್ ಮಾಡಿದ್ರೆ ಇಷ್ಟೊಂದು ತೊಂದರೆಗಳಾಗ್ತಾ ಇರಲಿಲ್ಲ. ಬೆಳಿಗ್ಗೆಯಿಂದಲೂ ಕೂಡ ದೂರದ ಊರುಗಳು ಬಂದಿರುವಂತಹ ವಿದ್ಯಾರ್ಥಿಗಳು ಕಾನ್ವೊಕೇಶನ್ ಸರ್ಟಿಫಿಕೇಟ್ ಪಡೆಯೋದಕ್ಕೆ ಶುಲ್ಕವನ್ನು ಪಡೆಯೋದಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಈಗ ಸಾಲುಗಟ್ಟೆಯಲ್ಲಿ ನಿಂತಿದ್ದಾರೆ. ಪ್ರತಿಯೊಬ್ಬರು ಕೂಡ ಇಲ್ಲೂ ಪ್ರವೇಶ ದ್ವಾರದಲ್ಲಂತೂ ನೂಕುನುಗ್ಗಲು ಸಹ ಉಂಟಾಗ್ತಾ ಇರುವಂತದ್ದು. ಯಾಕಂದ್ರೆ ಕಚೇರಿಯ ಒಳಭಾಗಕ್ಕೆ ಹೋಗಕ್ಕೆ ವಿದ್ಯಾರ್ಥಿಗಳು ತಾಮುಂದು ಅಂತ ಹೇಳಿ ನೂಕುನುಗ್ಗಲು ಸಹ ಉಂಟಾಗ್ತಾ ಇರುವಂತದ್ದು. ಭದ್ರತಾ ಸಿಬ್ಬಂದಿಗಳು ಕೂಡ ಏನೋ ಮಾಡದಿರುವಂತಹ ಸ್ಥಿತಿಯಲ್ಲಿ ಇರುವಂತದ್ದು. ಯಾಕಂದ್ರೆ ವಿದ್ಯಾರ್ಥಿಗಳು ಮೊದಲಿಗೆ ಈ ಒಂದು ಫೀಸ್ ಎಲ್ಲ ಕಟ್ಟಬೇಕು ಅಂತ ಹೇಳಿ ಸಾಕಷ್ಟು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಬಹಳ ಪ್ರಮುಖವಾಗಿ ಯೂನಿವರ್ಸಿಟಿ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಳ್ಬೇಕಾಗಿತ್ತು. ಸೊ ಇಲ್ಲೂ ಮುಂದೆ ಸಾಕಷ್ಟು ವ್ಯವಸ್ಥೆಗಳು ಇಲ್ಲದ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಈ ರೀತಿಯಾಗಿ ತಪ್ಪಿಸುವಂತಹ ಪರಿಸ್ಥಿತಿ ಈಗ ಮೈಸೂರು ವಿಶ್ವವಿದ್ಯಾಲಯದ ಆವರಣದಲ್ಲಿ ಉಂಟಾಗಿರುವಂತದ್ದು. ಪ್ರತಿಯೊಬ್ಬರು ಕೂಡ ಕೈಯಲ್ಲಿ ಚಲನ ಹಿಡಿದಿದ್ದಾರೆ. ಈಗಾಗಲೇ ಸಾಮಾನ್ಯ ವಿದ್ಯಾರ್ಥಿಗಳಿಗೆ 2347 ಮತ್ತು SC/ST ವಿದ್ಯಾರ್ಥಿಗಳಿಗೆ 1089 ರೂಪಾಯಿ ಈಗಾಗಲೇ ಏನು ವಿಶ್ವವಿದ್ಯಾಲಯ ನಿಗದಿ ಮಾಡಿದೆ. ಬಹಳ ಪ್ರಮುಖ ನ್ಯಾಡ್ ಪೋರ್ಟಲ್ಗೆ ಈ ಒಂದು ಏನು ಪದವಿ ಪ್ರಮಾಣ ಪತ್ರ ಇದೆ ಅದನ್ನು ಅಪ್ಲೋಡ್ ಮಾಡ್ತಾರೆ. ಸೊ ಹೀಗಾಗಿ ಮುಂದಿನ ಯಾವುದೇ ಕೆಲಸಗಳಿಗೆ ಹೋಗಬೇಕಾದ್ರೂ ಕೂಡ ಕಾನ್ವೊಕೇಶನ್ ಸರ್ಟಿಫಿಕೇಟ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಹೀಗಾಗಿ ಕಳೆದ 2021 ಕೂಡ ಡಿಜಿ ಲಾಕರ್ ಕೊಡ್ತಾ ಇದ್ರು. ಆದ್ರೆ ಈಗ 3 ವರ್ಷದ ವಿದ್ಯಾರ್ಥಿಗಳಿಗೆ ನಾವು ಒಂದು ಕಾನ್ವೊಕೇಶನ್ ಕೊಡ್ತೀವಿ ಅಂತ ಹೇಳಿ ಈಗ ಘೋಷಣೆ ಮಾಡಿರೋ ಕಾರಣಕ್ಕಾಗಿ ವಿದ್ಯಾರ್ಥಿಗಳು ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ಇಲ್ಲಿ ಶುಲ್ಕವನ್ನು ಕೊಡೋದಕ್ಕೆ ಈಗ ಸಾಕಷ್ಟು ಪರದಾಡುವಂತಹ ಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಸಚಿನ್ ಜೊತೆಗೆ ವಿನೋದ್ ಪುಡವಾರಳ್ಳಿ, ಕನ್ನಡ, ಮೈಸೂರು.